ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋಲಿ ನಾವು ಪ್ರೀ ಮಾರ್ಕೆಟ್ ಸೆಷನ್ ಅಂದರೆ ಏನು ಹಾಗೂ ಅದರಲ್ಲಿ ಏನೇನು ಆಗ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ, ಸರಿನಾ? ಈಗ ಮೊದಲಿಗೆ ಪ್ರೀ ಮಾರ್ಕೆಟ್ ಸೆಷನ್ ಯಾಕೆ ಬೇಕು ಅನ್ನುವ ಪ್ರಶ್ನೆ ಬರ್ತದೆ ಅಲ್ವಾ? ಅದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ಈಗ XYZ ಕಂಪನಿ, ಯಾವುದೋ ಒಂದು ಕಂಪನಿ XYZ, ಈ ಕಂಪನಿಯ ಶೇರಿನ ದರ ಇವತ್ತು ಮಾರ್ಕೆಟ್ ಕ್ಲೋಸ್ ಆಗುವಾಗ 100 ರೂಪಾಯಿ ಇರ್ತದೆ, ಆಯಿತಾ? ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ XYZ ಕಂಪನಿಯ ಶೇರಿನ ದರ ಇವತ್ತು 100 ರೂಪಾಯಿಯಲ್ಲಿ ಕ್ಲೋಸ್ ಆಯಿತು, ಸರಿನಾ? ಇವತ್ತು 100 ರೂಪಾಯಿಗೆ ಕ್ಲೋಸ್ ಆಯಿತು. ನಾಳೆ ಎಷ್ಟಕ್ಕೆ ಈ ಕಂಪನಿಯ ಶೇರಿನ ದರ ಓಪನ್ ಆಗಬೇಕು, ಇದನ್ನು ನಿರ್ಧಾರ ಮಾಡುವುದು ಯಾರು, ಇದನ್ನು ನಿರ್ಧಾರ ಮಾಡೋದು ಹೇಗೆ ಅನ್ನುವ ಪ್ರಶ್ನೆಗಳು ಬರ್ತದೆ. ಇದಕ್ಕೆ ಉತ್ತರವೇ ಪ್ರೀ ಮಾರ್ಕೆಟ್ ಸೆಷನ್, ಆಯಿತಾ? ಈಗ ಯಾಕೆ ಇದು ನಿರ್ಧಾರ ಮಾಡಬೇಕು ಅಂತ ಪ್ರಶ್ನೆ ಬರ್ತದೆ. ಯಾಕಂದರೆ ಇವತ್ತು ಮಾರ್ಕೆಟ್ ಕ್ಲೋಸ್ ಆದಮೇಲೆ ಏನೋ ಒಂದು ನ್ಯೂಸ್ ಬರ್ಬೋದು ಈ ಕಂಪನಿಯ ಮೇಲೆ ಅಥವಾ ಈ ಕಂಪನಿಯ ಬಗ್ಗೆ. ಕಂಪನಿಯ ರಿಸಲ್ಟ್ ಇದ್ದಿರಬಹುದು ಅಥವಾ ಕಂಪನಿಯ ಕೇಸ್ ಇದ್ದಿರಬಹುದು, ಏನೋ ಒಂದು ಇದ್ದಿರಬಹುದು. ಒಳ್ಳೆ ನ್ಯೂಸ್ ಕೂಡ ಆಗಿರ್ಬೋದು, ಕೆಟ್ಟ ನ್ಯೂಸ್ ಕೂಡ ಆಗಿರ್ಬೋದು. ಒಳ್ಳೆಯ ನ್ಯೂಸ್ ಆಗಿದ್ದರೆ ಸಾಮಾನ್ಯವಾಗಿ ಶೇರಿನ ದರ ಮೇಲೆ ಹೋಗ್ತದೆ. ಇವತ್ತು 100 ರೂಪಾಯಿಯಲ್ಲಿ ಕ್ಲೋಸ್ ಆಗಿದ್ದರೆ ನಾಳೆ 100 ರೂಪಾಯಿಗೆ ಓಪನ್ ಆಗೋದಿಲ್ಲ. ಹಾಗೆಯೇ ಕೆಟ್ಟ ಸುದ್ದಿ ಇದ್ದರೆ ಶೇರಿನ ದರ ಕಮ್ಮಿ ಆಗ್ತದೆ. ಆದರೆ ಎಷ್ಟು ಕಮ್ಮಿ ಆಗ್ತದೆ, ಜಾಸ್ತಿ ಆದರೆ ಎಷ್ಟು ಜಾಸ್ತಿ ಆಗ್ತದೆ, ಇದನ್ನು ನಿರ್ಧಾರ ಮಾಡಲಿಕ್ಕಿರುವಂಥದ್ದೇ ಪ್ರೀ ಮಾರ್ಕೆಟ್ ಸೆಷನ್, ಸರಿನಾ? ಈಗ ನಾನು ಪ್ರೀ ಮಾರ್ಕೆಟ್ ಸೆಷನ್ನಲ್ಲಿ ಏನೇನೆಲ್ಲ ಆಗ್ತದೆ ಅಂತ ಒಮ್ಮೆ ಹೇಳ್ತೇನೆ, ಮತ್ತೆ ಒಂದು ಉದಾಹರಣೆಯನ್ನು ಕೊಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ, ಸರಿನಾ? ಪ್ರೀ ಮಾರ್ಕೆಟ್ ಸೆಷನ್ ಉಂಟಲ್ಲ, ಬೆಳಗ್ಗೆ 9 ಗಂಟೆಗೆ ಶುರು ಆಗ್ತದೆ, ಆಯಿತಾ? 9 ಗಂಟೆಯಿಂದ 9:07 ತನಕ ಎಕ್ಸ್ಚೇಂಜಿನವರು ಆರ್ಡರ್ಗಳನ್ನು ತಗೊಳ್ತಾರೆ, ಆಯಿತಾ? ಯಾವ ಆರ್ಡರ್ ಅಂದರೆ ಬೈ ಆರ್ಡರ್ ಹಾಗೂ ಸೆಲ್ ಆರ್ಡರ್. ಯಾರು ಹಾಕಬಹುದು? ಯಾರು ಬೇಕಾದರೂ ಹಾಕ್ಬೋದು. ನೀವು ಹಾಕ್ಬೋದು, ನಾವು ಹಾಕ್ಬೋದು, ಯಾರು ಬೇಕಾದರೂ ಆರ್ಡರನ್ನು ಹಾಕ್ಬೋದು. ಯಾವ ಕಂಪನಿದು, ಯಾವ ಕಂಪನಿಯ ಆರ್ಡರ್ಗಳನ್ನು ಬೇಕಾದರೂ ಹಾಕ್ಬೋದು. ನಮ್ಮ ಹತ್ರ ಇರುವಂತಹ ಶೇರುಗಳನ್ನು ನಾವು ಮಾರಾಟಕ್ಕೆ ಸೆಲ್ ಆರ್ಡರ್ ಹಾಕ್ಬೋದು. ನಮ್ಮ ಹತ್ರ ಇಲ್ಲದೇ ಇರುವಂತಹ ಶೇರುಗಳನ್ನು ಕೊಂಡುಕೊಳ್ಳಲಿಕ್ಕೆ ಬೈ ಆರ್ಡರ್ಸನ್ನು ಹಾಕಬಹುದು. ಅಥವಾ ಇಂಟ್ರಾ ಡೇ ಟ್ರೇಡ್ ಮಾಡುವವರು ಅವ್ರ ಹತ್ರ ಶೇರ್ ಇಲ್ಲದೇ ಇದ್ದರೂ ಕೂಡ ಸೆಲ್ ಆರ್ಡರನ್ನು ಪ್ಲೇಸ್ ಮಾಡಬಹುದು, ಆಯಿತಾ? ಸರಿ, ಯಾವ ಕಂಪನಿಯ ಎಷ್ಟು ಆರ್ಡರ್ಗಳನ್ನು ಬೇಕಾದರೂ ಯಾರು ಬೇಕಾದರೂ 9 ಗಂಟೆಯಿಂದ 9:07 ಒಳಗೆ ಹಾಕಬಹುದು, ಅರ್ಥ ಆಯ್ತಾ? ಸರಿ, ಇನ್ನು 9:07ರಿಂದ 9:08 ಒಳಗೆ ಯಾವುದೋ ಒಂದು ಸಮಯಕ್ಕೆ ಎಕ್ಸ್ಚೇಂಜಿನವರು ಕಲೆಕ್ಟ್ ಮಾಡುವುದನ್ನು ನಿಲ್ಲಿಸ್ತಾರೆ, ಆಯಿತಾ? 9:07ರಿಂದ 9:08 ಯಾವುದೋ ಒಂದು ರ್ಯಾಂಡಮ್ ಟೈಮಲ್ಲಿ, ರ್ಯಾಂಡಮ್ ಅಂದರೆ ನಿಗದಿ ಇಲ್ಲ ಟೈಮ್, ಆಯಿತಾ? ಯಾವುದೋ ಒಂದು ಟೈಮಲ್ಲಿ ಆರ್ಡರ್ಗಳನ್ನು ಕಲೆಕ್ಟ್ ಮಾಡುವಂಥದ್ದನ್ನು ನಿಲ್ಲಿಸ್ತಾರೆ. ಸೊ ನಿಜವಾಗಿಯೂ ಹೇಳೋದಾದರೆ 9ರಿಂದ 9:08 ತನಕ ಆರ್ಡರನ್ನು ಪ್ಲೇಸ್ ಮಾಡಬಹುದು. ಆದರೆ 9:07ರಿಂದ 9:08 ಒಳಗೆ ಯಾವುದೋ ಒಂದು ಟೈಮಲ್ಲಿ ಎಕ್ಸ್ಚೇಂಜಿನವರು ಆರ್ಡರನ್ನು ಕಲೆಕ್ಟ್ ಮಾಡುವುದು ನಿಲ್ಲಿಸುವುದರಿಂದ 9ರಿಂದ 9:07 ಒಳಗೆ ಆರ್ಡರನ್ನು ಪ್ಲೇಸ್ ಮಾಡುವುದು ಸೇಫ್, ಆಯಿತಾ? ಸರಿ, ನೆಕ್ಸ್ಟ್ 9:08ದಿಂದ 9:15 ತನಕ ಆರ್ಡರ್ಗಳನ್ನು ಮ್ಯಾಚ್ ಮಾಡ್ತಾರೆ. ಯಾವ ಆರ್ಡರ್ಗಳನ್ನು? ಇಲ್ಲಿ ಕಲೆಕ್ಟ್ ಮಾಡಿದಂತಹ ಆರ್ಡರ್ಗಳನ್ನು, ಸರಿನಾ? ಹಲವಾರು ಜನರು ಹಲವಾರು ಕಂಪನಿಯ ಬೈ ಆರ್ಡರ್ಸ್ ಹಾಕಿರ್ತಾರೆ,
ಹಲವಾರು ಜನರು ಹಲವಾರು ಕಂಪನಿಯ ಸೆಲ್ ಆರ್ಡರ್ಸ್ ಅನ್ನು ಹಾಕಿರ್ತಾರೆ ಅಲ್ವಾ. ಹಲವಾರು ಜನರು ಮಾರ್ಕೆಟ್ ಆರ್ಡರ್ ಹಾಕಿರ್ತಾರೆ, ಹಲವಾರು ಜನರು ಲಿಮಿಟ್ ಆರ್ಡರ್ ಹಾಕಿರ್ತಾರೆ. ಸೊ ಇವೆಲ್ಲದನ್ನು ಈ ಸಮಯದಲ್ಲಿ ಮ್ಯಾಚ್ ಮಾಡ್ತಾರೆ. ಮ್ಯಾಚ್ ಮಾಡಿ ಒಂದು ಈಕ್ವಿಲಿಬ್ರಿಯಂ ಪ್ರೈಸ್ ಅನ್ನು ಕಂಡುಹಿಡಿತಾರೆ. ಆ ಈಕ್ವಿಲಿಬ್ರಿಯಂ ಪ್ರೈಸಿನಲ್ಲಿ ದರದಲ್ಲಿ 9:15 ಆ ಷೇರುಗಳು ಓಪನ್ ಆಗ್ತವೆ. ಆಯ್ತಾ. ಈಗ ಬೇರೆ ಬೇರೆ ಕಂಪನಿಗಳ ಈಕ್ವಿಲಿಬ್ರಿಯಂ ಪ್ರೈಸ್ ಬೇರೆ ಬೇರೆ ಇರ್ತದೆ. ಸೊ ಆ ಕಂಪನಿಯ ಈಕ್ವಿಲಿಬ್ರಿಯಂ ಪ್ರೈಸಿನಲ್ಲಿ ಆ ಕಂಪನಿಗಳು 9:15 ಓಪನ್ ಆಗ್ತವೆ. ಸರಿನಾ. ಈಗ ಈಕ್ವಿಲಿಬ್ರಿಯಂ ಪ್ರೈಸ್ ಅಂದ್ರೆ ಏನು, ಹೇಗೆ ಹುಡುಕ್ತಾರೆ ಅಂತ ಹೇಳ್ಕೊಡ್ಲಿಕ್ಕೆ ಒಂದು ಉದಾಹರಣೆ ತಗೊಳ್ತೇನೆ ಇಲ್ಲಿ. ಈ ಟೇಬಲ್ NSE ವೆಬ್ಸೈಟಿಂದನೇ ತಗೊಂಡಿದ್ದು. ನಿಮಗೆ ನೀವು ಹೋಗಿ ಪ್ರೀ ಮಾರ್ಕೆಟ್ ಸೆಷನ್ ಅಂತೇಳಿ ಹಾಕಿದರೆ ನಿಮಗೆ ಸಿಗ್ತದೆ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಲೆಕ್ಕ ಹಾಕ್ತಾರೆ ಈಕ್ವಿಲಿಬ್ರಿಯಂ ಪ್ರೈಸ್ ಅಂತೇಳಿ. ಆಯ್ತಾ. ನಾನೀಗ ಸ್ವಲ್ಪ ಹೊತ್ತಿನ ಮುಂಚೆ ಕೊಟ್ಟನಲ್ಲ XYZ ಕಂಪನಿಯ ಉದಾಹರಣೆ, ಅದನ್ನೇ ತಗೊಳ್ತೇನೆ. ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಾಗ XYZ ಕಂಪನಿಯ ದರ ₹100 ಇತ್ತು ಅಂತ ಹೇಳಿ ತಿಳ್ಕೊಳ್ಳೋಣ. ಆಯ್ತಾ. ₹100 ಇತ್ತು. ನಿನ್ನೆ ರಾತ್ರಿ ಆ ಕಂಪನಿಯ ಬಗ್ಗೆ ಒಳ್ಳೆ ಸುದ್ದಿ ಬಂದಿದೆ. ರಿಸಲ್ಟ್ ಬಿಟ್ಟಿರಬಹುದು, ಚೆನ್ನಾಗಿ ಬಂದಿರಬಹುದು. ಆಯ್ತಾ. ಇವತ್ತು ಆ ಕಂಪನಿ ಎಷ್ಟು ದರಕ್ಕೆ ಓಪನ್ ಆಗಬೇಕು ಅಂತ ನಿರ್ಧಾರ ಮಾಡಬೇಕು. ಅಂದರೆ ಆ ಕಂಪನಿಯ ಷೇರು ಎಷ್ಟು ದರಕ್ಕೆ ಓಪನ್ ಆಗಬೇಕು ಅಂತ ನಿರ್ಧಾರ ಮಾಡಬೇಕು. ಅದನ್ನು ಪ್ರೀ ಮಾರ್ಕೆಟ್ ಸೆಷನ್ನಲ್ಲಿ ಮಾಡುವಂಥದ್ದು. ಈಗ 9 ಗಂಟೆಯಿಂದ 9:07 ತನಕ ಈ ಎಲ್ಲ ಆರ್ಡರ್ಸ್ಗಳು ಬಂದಿರ್ತವೆ. ಆಯ್ತಾ. 9 ರಿಂದ 9:07 ತನಕ ಈ ಆರ್ಡರ್ಗಳು ಎಕ್ಸ್ಚೇಂಜ್ನಲ್ಲಿ ಬಂದಿರ್ತವೆ. ಸರಿನಾ. ಏನಿದು ಆರ್ಡರ್ ನೋಡೋಣ. ₹103ಗೆ 13,500 ಷೇರುಗಳ ಬೈ ಆರ್ಡರ್ ಬಂದಿದೆ ಹಾಗೂ 11,500 ಷೇರುಗಳ ಸೆಲ್ ಆರ್ಡರ್ ಬಂದಿವೆ. ನೆನ್ಪಿಟ್ಕೊಳ್ಳಿ, ಇದು ಜನರ ಲೆಕ್ಕ ಅಲ್ಲ. 13,500 ಜನರು ಬೈ ಆರ್ಡರ್ ಹಾಕಿದ್ದಲ್ಲ, 11,500 ಜನರು ಸೆಲ್ ಆರ್ಡರ್ ಹಾಕಿದ್ದಲ್ಲ. 13,500 ಷೇರುಗಳ ಬೇಡಿಕೆ ಇದೆ, ಬೈ ಆರ್ಡರ್ಸ್ ಇದೆ. ಇದಿಷ್ಟನ್ನು ನಾನು ಒಬ್ಬನೇ ಹಾಕಿರ್ಬೋದು. ನಾನು ಒಬ್ಬನೇ 13,500 ಷೇರುಗಳ ಆರ್ಡರ್ ಹಾಕಿರ್ಬೋದು, ಅಥವಾ ಹಲವಾರು ಜನರು ಸೇರಿ ಹಾಕಿರ್ಬೋದು. ಅರ್ಥ ಆಯ್ತಾ. ಸೆಲ್ ಆರ್ಡರ್ ಕೂಡ ಅಷ್ಟೇ, ನಾನು ಒಬ್ಬನೇ ಹಾಕಿರ್ಬೋದು ಅಥವಾ ಹಲವಾರು ಜನರು ಸೇರಿ ಹಾಕಿರ್ಬೋದು. ಅರ್ಥ ಆಯ್ತಾ. ಇದನ್ನು ಜನರು ಅಂತ ಹೇಳಿ ತಗೊಳ್ಬೇಡಿ. ₹103ಗೆ ಇಷ್ಟು ಬೈ ಆರ್ಡರ್ಸ್, ಇಷ್ಟು ಸೆಲ್ ಆರ್ಡರ್ಸ್ ಇದ್ದಾವೆ, ಅಥವಾ ಇಷ್ಟು ಷೇರುಗಳ ಬೈ ಆರ್ಡರ್ ಸೆಲ್ ಆರ್ಡರ್ ಇದ್ದಾವೆ. ₹104ಗೆ 9,500 ಷೇರುಗಳ ಬೈ ಆರ್ಡರ್ಸ್ ಇವೆ, 9,800 ಷೇರುಗಳ ಸೆಲ್ ಆರ್ಡರ್ಸ್ ಇವೆ. ಹಾಗೆಯೇ ಬೇರೆ ಬೇರೆ ದರದಲ್ಲಿ ಬೇರೆ ಬೇರೆ ಸಂಖ್ಯೆಗಳ ಬೈ ಆರ್ಡರ್ಸ್ ಹಾಗೂ ಸೆಲ್ ಆರ್ಡರ್ಸ್ ಇದ್ದಾವೆ. ಆಯ್ತಾ. ಇವೆಲ್ಲ ಬೇಡಿಕೆಗಳು, ಇವೆಲ್ಲ ಕೊಡುವಂಥವು. ಸರಿನಾ. ಈಗ ಇದು ನಮಗೆ 9 ರಿಂದ 9:08 ತನಕ ಆಗುವಂಥದ್ದು. ಆಯ್ತಾ. ನೆಕ್ಸ್ಟ್ 9:08 ರಿಂದ 9:15 ತನಕ ಈ ಕೆಲಸ ಆಗ್ತದೆ. ಇಲ್ಲೇನು ಕಾಣ್ತಾ ಉಂಟಲ್ಲ, ಇದಾಗ್ತದೆ. ಇದು ಹೇಗೆ ಲೆಕ್ಕ ಮಾಡ್ತಾರೆ ಅದನ್ನು ಹೇಳ್ತೇನೆ ನೋಡಿ. ₹108ಗೆ 4,000 ಷೇರುಗಳ ಬೇಡಿಕೆ ಉಂಟು. 4,000 ಷೇರುಗಳ ಬೇಡಿಕೆ ಉಂಟು. ಅಂದರೆ ₹108ಯಲ್ಲಿ 4,000 ಷೇರುಗಳನ್ನು ಕೊಂಡುಕೊಳ್ಳಿಕ್ಕೆ ರೆಡಿ ಇದ್ದಾರೆ. ಸರಿನಾ ಜನರು. ಸೊ ಆ 4,000 ಇಲ್ಲಿ ಬರೆದಿದ್ದೇವೆ. ಆಯ್ತಾ. 4,000 ಇಲ್ಲಿ ಬರೆದಿದ್ದೇವೆ. ನೆಕ್ಸ್ಟ್ ₹107ಗೆ 5,000 ಷೇರುಗಳ ಬೇಡಿಕೆ ಉಂಟು. 5,000 ಷೇರುಗಳ ಬೇಡಿಕೆ ಉಂಟು. ಈಗ ನೀವು ಯೋಚನೆ ಮಾಡಬೇಕು ಏನಂದರೆ, ಇದು ಮತ್ತೆ ಇದರ ಬಗ್ಗೆ ನೋಡಿ. ₹108ಗೆ 4,000 ಷೇರುಗಳನ್ನು ಕೊಂಡುಕೊಳ್ಳಲಿಕ್ಕೆ ಜನರು ರೆಡಿ ಇದ್ದಾರೆ.
ಅದೇ ಜನರು 107 ರೂಪಾಯಿಗೆ ಕೊಂಡುಕೊಳ್ಳಿಕ್ಕೆ ರೆಡಿ ಇರ್ತಾರಾ? ಖಂಡಿತ ಇರ್ತಾರೆ ಅಲ್ವಾ? ಈಗ ನೀವೇ ಯೋಚನೆ ಮಾಡಿ, ನಿಮ್ಮ ಬಗ್ಗೆನೇ ಯೋಚನೆ ಮಾಡಿ. ನೀವು 108 ರೂಪಾಯಿ ಕೊಟ್ಟು 4,000 ಶೇರುಗಳನ್ನು ಕೊಂಡುಕೊಳ್ಳಲಿಕ್ಕೆ ರೆಡಿ ಇದ್ದೀರಿ. ನೀವೇ 107 ರೂಪಾಯಿಗೆ ಶೇರುಗಳನ್ನು ಕೊಂಡ್ಕೊಳ್ಳಿಕ್ಕೆ ರೆಡಿ ಇರ್ತೀರಾ? ಇರ್ತೀರಿ ಅಲ್ವಾ? ಕಮ್ಮಿಯಲ್ಲಿ ಸಿಗ್ತಾ ಉಂಟು, 1 ರೂಪಾಯಿ ಇನ್ನೂ ಕಮ್ಮಿಯಲ್ಲಿ ಸಿಗ್ತಾ ಉಂಟು, ಸರಿ ಅಲ್ವಾ? ಹಾಗಾಗಿ ನಿಜವಾಗಿಯೂ 107 ರೂಪಾಯಿಗೆ 9,000 ಷೇರುಗಳ ಬೇಡಿಕೆ ಉಂಟು. ಈ 9,000 ಎಲ್ಲಿಂದ ಸಿಕ್ತು? 5,000 ಪ್ಲಸ್ 4,000. 4,000 108 ರೂಪಾಯಿಗೆ, 107 ರೂಪಾಯಿಗೆ 9,000 ಷೇರುಗಳ ಬೇಡಿಕೆ ಉಂಟು, ಸರಿನಾ? ಇನ್ನು 106 ರೂಪಾಯಿಗೆ ಇಷ್ಟು ಷೇರುಗಳ ಬೇಡಿಕೆ ಉಂಟು, ಆಯ್ತಾ? ಆದರೆ ಯೋಚನೆ ಮಾಡಿ, ನೀವೇ ಈಗ ಯೋಚನೆ ಮಾಡಿ, ನಿಮ್ಮ ಬಗ್ಗೆನೇ ಯೋಚನೆ ಮಾಡಿ. ನೀವು 108 ರೂಪಾಯಿ ಕೊಟ್ಟು ಶೇರುಗಳನ್ನು ಕೊಂಡುಕೊಳ್ಳಿಕ್ಕೆ ರೆಡಿ ಇರ್ತೀರಿ. ನೀವು 107 ರೂಪಾಯಿ 107 ರೂಪಾಯಿ ಕೊಟ್ಟು ಕೂಡ ಕೊಂಡ್ಕೊಳ್ಳಿಕ್ಕೆ ರೆಡಿ ಇರ್ತೀರಿ. 106 ರೂಪಾಯಿ ಕೂಡ ಕೊಟ್ಟು ಕೊಂಡ್ಕೊಳ್ಳಿಕ್ಕೆ ರೆಡಿ ಇರ್ತೀರಿ ಅಲ್ವಾ? ನಿಮ್ಗೆ 2 ರೂಪಾಯಿ ಕಮ್ಮಿಯಲ್ಲಿ ಸಿಗ್ತಾ ಉಂಟು. 108ರಲ್ಲಿ ತಗೊಳ್ಬೇಕಾದವರು 106ರಲ್ಲಿ ತಗೊಳ್ಬೋದು, ಯಾಕಂದ್ರೆ 2 ರೂಪಾಯಿ ಕಮ್ಮಿ ಸಿಗ್ತಾ ಉಂಟು. ಅದೇ 107ರಲ್ಲಿ ಕೊಂಡುಕೊಳ್ಳಿಕ್ಕೆ ರೆಡಿ ಇದ್ದವ 106ರಲ್ಲಿ ಕೂಡ ಕೊಂಡ್ಕೊಳ್ಳಿಕ್ಕೆ ರೆಡಿ ಇರ್ತಾನೆ ಅಲ್ವಾ? ಅವನಿಗೆ 1 ರೂಪಾಯಿ ಕಮ್ಮಿ ಸಿಕ್ತು. ಹಾಗಾಗಿ 106 ರೂಪಾಯಿಗೆ ಒಟ್ಟು 15,500 ಷೇರುಗಳ ಬೇಡಿಕೆ ಉಂಟು. ಎಲ್ಲಿಂದ ಸಿಕ್ತು ನಂಗಿದು? ಇದು ಪ್ಲಸ್ ಇದು ಪ್ಲಸ್ ಇದು, ಒಟ್ಟು 15,500 ಷೇರುಗಳು 106 ರೂಪಾಯಿಗೆ ಬೇಡಿಕೆ ಉಂಟು ಅಂತ ತಿಳ್ಕೊಳ್ಳಿ, ಆಯ್ತಾ? ಹಾಗೆ ಇಲ್ಲಿ ತನಕ. ಸೊ ಇದನ್ನೆಲ್ಲ ಒಟ್ಟು ಹಾಕಿದರೆ ಎಷ್ಟು ಬರ್ತದೆ ಅಂದರೆ, 108ರಲ್ಲಿ ಕೊಂಡ್ಕೊಳ್ಳಿಕ್ಕೆ ರೆಡಿ ಇರುವವನು 107ರಲ್ಲೂ ತಗೊಳ್ತಾನೆ, 106ರಲ್ಲೂ ತಗೊಳ್ತಾನೆ, 105ರಲ್ಲೂ ತಗೊಳ್ತಾನೆ, 104ರಲ್ಲೂ ತಗೊಳ್ತಾನೆ, 103ರಲ್ಲೂ ತಗೊಳ್ತಾನೆ, ಯಾಕಂದ್ರೆ ಅವನಿಗೆ ಇನ್ನೂ ಕಮ್ಮಿಯಲ್ಲಿ ಸಿಗ್ತಾ ಉಂಟು. ಹಾಗೆ 105ರಲ್ಲಿ ಕೊಂಡ್ಕೊಳ್ಳಿಕ್ಕೆ ರೆಡಿ ಇದ್ದವ 104ರಲ್ಲಿ ತಗೊಳ್ತಾನೆ, 3ರಲ್ಲಿಯೂ ತಗೊಳ್ತಾನೆ ಸಿಕ್ಕಿದ್ರೆ ಅಲ್ವಾ? ಹಾಗಾಗಿ ಇದು ಡಿಮಾಂಡ್ ಆಗ್ತದೆ, ಸರಿನಾ? ಇನ್ನು ಸಪ್ಲೈ ಕಡೆ ಬರೋಣ. 103 ರೂಪಾಯಿಗೆ ಇಷ್ಟು ಶೇರನ್ನು ಮಾರಲಿಕ್ಕೆ ಜನರು ರೆಡಿ ಇದ್ದಾರೆ. 11,500 ಹಾಕಿದೆ, ಆಯ್ತಾ? 104 ರೂಪಾಯಿಗೆ 9,800 ಜನರು ಮಾರಲಿಕ್ಕೆ ರೆಡಿ ಇದ್ದಾರೆ. ಈಗ ನೀವು ಯೋಚನೆ ಮಾಡಿ, 103ರಲ್ಲಿ ಮಾರಲಿಕ್ಕೆ ರೆಡಿ ಇರುವವನು 104ರಲ್ಲಿ ಮಾರಲಿಕ್ಕೆ ರೆಡಿ ಇರ್ತಾನೆ ಅಲ್ವಾ? ನೀವು ನಿಮ್ಮ ಬಗ್ಗೆನೇ ಯೋಚನೆ ಮಾಡಿ. ನೀವು 103 ರೂಪಾಯಿಗೆ ಶೇರನ್ನು ಮಾರಬೇಕಂತಿದ್ದೀರಿ. ನೀವು 104ಕ್ಕೆ ಮಾರಲಿಕ್ಕೆ ರೆಡಿ ಇರ್ತೀರಾ? ಖಂಡಿತ ರೆಡಿ ಇರ್ತೀರಿ. ನೀವು 1 ರೂಪಾಯಿ ಜಾಸ್ತಿ ಸಿಗ್ತದೆ ಅಲ್ವಾ? ಹಾಗಾಗಿ ಇಲ್ಲಿ 21,300 ಆಗ್ತದೆ. ಅದು ಹೇಗೆ ಬಂತು? ಇದು ಪ್ಲಸ್ ಇದು ಅಂದರೆ 104 ರೂಪಾಯಿಯಲ್ಲಿ ಇಷ್ಟು ಜನ ಮಾರಲಿಕ್ಕೆ ರೆಡಿ ಇದ್ದಾರೆ, ಅಥವಾ 104 ರೂಪಾಯಿಗೆ ಇಷ್ಟು ಜನ ಮಾರಲಿಕ್ಕೆ ರೆಡಿ ಇದ್ದಾರೆ, ಆಯ್ತಾ? ಹಾಗೆಯೇ ಉಳಿದಿದ್ದೆಲ್ಲ ಎಲ್ಲದನ್ನು ಆ್ಯಡ್ ಮಾಡ್ಕೊಂಡು ಬರುವಂಥದ್ದು. ನೀವು ಬೇಕಾದರೆ ವಿಡಿಯೋವನ್ನು ಪಾಸ್ ಮಾಡಿ ಲೆಕ್ಕ ಹಾಕಿ ನೋಡ್ಬೋದು. ಅಂದರೆ 103 ರೂಪಾಯಿಯಲ್ಲಿ ಮಾರಲಿಕ್ಕೆ ರೆಡಿ ಇರುವವನು 104ರಲ್ಲಿಯೂ ಮಾರ್ಲಿಕ್ಕೆ ರೆಡಿ ಇರ್ತಾನೆ, 105ರಲ್ಲಿಯೂ ಮಾರ್ಲಿಕ್ಕೆ ರೆಡಿ ಇರ್ತಾನೆ, 106ರಲ್ಲಿ ಮಾರ್ಲಿಕ್ಕೆ ರೆಡಿ ಇರ್ತಾನೆ, 107ರಲ್ಲಿ ಮಾರ್ಲಿಕ್ಕೆ ರೆಡಿ ಇರ್ತಾನೆ, 108ರಲ್ಲಿಯೂ ಮಾರ್ಲಿಕ್ಕೆ ರೆಡಿ ಇರ್ತಾನೆ. ಯಾಕಂದ್ರೆ ಅವನಿಗೆ ಜಾಸ್ತಿ ದುಡ್ಡು ಸಿಗ್ತದೆ ಅಲ್ವಾ? ಅದೇ 106ರಲ್ಲಿ ಮಾರ್ಲಿಕ್ಕೆ ರೆಡಿ ಇದ್ದವನು 107ರಲ್ಲಿಯೂ ಮಾರ್ತಾನೆ, 8ರಲ್ಲಿಯೂ ಮಾರ್ಲಿಕ್ಕೆ ರೆಡಿ ಇರ್ತಾನೆ ತಗೊಳ್ಳೋರಿದ್ರೆ ಅಲ್ವಾ? ಸೊ ಅದೇ ಲೆಕ್ಕಾಚಾರದ ಮೇಲೆ ಹೀಗೆ ಲೆಕ್ಕ ಹಾಕಿದ್ದೇವೆ ಸಪ್ಲೈಯನ್ನು, ಆಯ್ತಾ? ಸೊ ಈಗ ನೋಡಿ, 103ರಲ್ಲಿ ಇಷ್ಟು ಡಿಮಾಂಡ್ ಉಂಟು, ಇಷ್ಟು ಸಪ್ಲೈ ಉಂಟು. ಅಂದರೆ ಇಷ್ಟು ಜನರು ಕೊಂಡುಕೊಳ್ಳಲಿಕ್ಕೆ ರೆಡಿ ಇದ್ದಾರೆ, ಇಷ್ಟು ಶೇರುಗಳನ್ನು ಕೊಂಡುಕೊಳ್ಳಲಿಕ್ಕೆ ರೆಡಿ ಇದ್ದಾರೆ 103 ರೂಪಾಯಿಯಲ್ಲಿ. 103 ರೂಪಾಯಿಯಲ್ಲಿ ಇಷ್ಟು ಶೇರುಗಳನ್ನು ಮಾರಲಿಕ್ಕೆ ಜನ ರೆಡಿ ಇದ್ದಾರೆ. 104 ರೂಪಾಯಿಯಲ್ಲಿ ಇಷ್ಟು ಶೇರುಗಳನ್ನು ಕೊಂಡುಕೊಳ್ಳಲಿಕ್ಕೆ ರೆಡಿ ಇದ್ದಾರೆ, ಇಷ್ಟು ಶೇರುಗಳನ್ನು ಮಾರಲಿಕ್ಕೆ ರೆಡಿ ಇದ್ದಾರೆ. ಈ ಥರ ಅರ್ಥ, ಸರಿನಾ? ಈಗ ಮ್ಯಾಕ್ಸಿಮಮ್ ಟ್ರೇಡಬಲ್ ಕ್ವಾಂಟಿಟಿ ಹೋಗೋಣ. ಅಂದರೆ ಎಷ್ಟು ಷೇರುಗಳು ಮಾರಾಟ ಆಗಬಹುದು ಅಂತ, ಆಯ್ತಾ? ನೋಡಿ, 103 ರೂಪಾಯಿಗೆ
50,500 ಷೇರುಗಳ ಬೇಡಿಕೆ ಉಂಟು. 11,500 ಷೇರುಗಳು ಮಾರಾಟಕ್ಕೆ ಇದ್ದಾವೆ. ಎಷ್ಟು ಮಾರಾಟ ಆಗ್ಬೋದು ಮ್ಯಾಕ್ಸಿಮಮ್ ಅಂದರೆ ಇಷ್ಟು ಅಲ್ವಾ, ಇಷ್ಟರದ್ದು ಬೇಡಿಕೆ ಇದೆ, ಆದರೆ ಅಷ್ಟು ಇಲ್ಲ ಮಾರಾಟಕ್ಕೆ ಇರುವುದೇ ಇಷ್ಟು ಅಲ್ವಾ. ಸೊ ಇಷ್ಟೂ ಕೂಡ ಮಾರಾಟ ಆಗಬಹುದು, ಅದು ಇಲ್ಲಿ ಬರೀತಾರೆ. ಇದು ಅರ್ಥ ಆಗದೆ ಇದ್ರೆ ನೋಡಿ, ಈ ಥರ ಹೇಳ್ತೇನೆ, ಇದು ನಾನು, ಇದು ನೀವು, ಆಯಿತಾ. ನನಗೆ 50,500 ರೂಪಾಯಿ ಬೇಕು, ನನಗೆ ಬೇಕಿರೋದು 50,500 ರೂಪಾಯಿ, ಆದರೆ ನಿಮ್ಮ ಹತ್ರ ಇರುವುದೇ 11,500 ರೂಪಾಯಿ. ನಿಮ್ಮ ಹತ್ರ ಇರೋದು ಇಷ್ಟು, ನನಗೆ ಬೇಕಾಗಿರೋದು ಇಷ್ಟು. ಸೊ ನಾನೇನು ಮಾಡ್ಬೋದು ಅಂದರೆ ನಿಮ್ಮ ಹತ್ರ ಇರೋದು ಪೂರ್ತಿ ತಗೊಳ್ಬೋದು ಅಲ್ವಾ, ಪೂರ್ತಿ ತಗೊಳ್ಬೋದು. ಸೊ ನನಗೆ ಇಷ್ಟು ಸಿಗ್ತದೆ. ನನಗೆ ಇಷ್ಟು ಬೇಕಿದ್ರೂ ಕೂಡ ನಿಮ್ಮ ಹತ್ರ ಇರುವುದೇ ಇಷ್ಟ ಆದ್ದರಿಂದ ನನಗೆ ಬೇಕಾದಷ್ಟು ನನಗೆ ಸಿಗುವುದಿಲ್ಲ. ಆದರೆ ನಿಮ್ಮ ಹತ್ರ ಇರುವುದು ಪೂರ್ತಿ ನಾನು ತಗೊಳ್ಬೋದು, ಅದನ್ನು ಇಲ್ಲಿ ಬರಿತೇವೆ. ಹಾಗೆಯೇ ನೀವು ಇದಕ್ಕೆ ಎಲ್ಲ ಹಾಕ್ಕೊಂಡು ಹೋಗಿ, ಆಯಿತಾ. ನಿಮ್ಮ ಎಕ್ಸಾಂಪಲ್ ತಗೊಂಡು ಲೆಕ್ಕ ಹಾಕ್ಕೊಂಡು ಹೋಗಿ. 104 ರೂಪಾಯಿಗೆ 37,000 ಷೇರುಗಳ ಬೇಡಿಕೆ ಇದೆ. ಮಾರಾಟಕ್ಕೆ 21,300 ಉಂಟು. ಎಷ್ಟು ಸಿಗಬಹುದು ಜನರಿಗೆ ಅಂದರೆ ಅಷ್ಟು ಸಿಗ್ಬೋದು. 21,300 ಷೇರುಗಳು ಸಿಗ್ಬೋದು. ಜನರಿಗೆ ಇಷ್ಟು ಬೇಕು, ಆದರೆ ಅಷ್ಟು ಇಲ್ಲ ಮಾರಾಟಕ್ಕೆ ಇರೋದೇ ಇಷ್ಟು. ಸೊ ಇಷ್ಟು ಸಿಗ್ಬೋದು. ಇನ್ನು ನೆಕ್ಸ್ಟ್ ಇಲ್ಲಿ ಬಂದಾಗ 105 ರೂಪಾಯಿಗೆ ಬಂದಾಗ ಇಷ್ಟು ಷೇರುಗಳು ಬೇಕು ಜನರಿಗೆ, ಮಾರಾಟಕ್ಕೆ ಇಷ್ಟುಂಟು. ಅಂದರೆ ಏನರ್ಥ, ಯಾರಿಗೆಲ್ಲ ಬೇಕೋ ಅವರಿಗೆಲ್ಲರಿಗೂ ಸಿಗ್ತದೆ, ಆಯಿತಾ. ಸಿಕ್ಕಿ ಕೆಲವುದು ಉಳಿತದೆ, ಸೇಲ್ ಆಗದೆ ಉಳಿತದೆ. ನೆಕ್ಸ್ಟ್ ಇಲ್ಲಿ 106 ರೂಪಾಯಿಗೆ ಇಷ್ಟು ಬೇಡಿಕೆ ಉಂಟು, ಇಷ್ಟು ಮಾರಾಟಕ್ಕುಂಟು. ಅಂದರೆ ಬೇಡಿಕೆ ಎಷ್ಟುಂಟು ಅಷ್ಟನ್ನು ಕೊಡ್ಬೋದು. 9,000 ಬೇಡಿಕೆ ಉಂಟು, 60,000 ಮಾರಾಟಕ್ಕುಂಟು. ಅಂದರೆ 9,000 ಪೂರ್ತಿ ಕೊಡ್ಬೋದು ಜನರಿಗೆ. 4,000 ಉಂಟು 108 ರೂಪಾಯಿಗೆ, 69,300 ಮಾರಾಟಕ್ಕುಂಟು. ಅಂದರೆ 4,000 ಪೂರ್ತಿ ಕೊಡಬಹುದು, ಆಯಿತಾ, ಕೊಡಬಹುದು. ಸೊ ಈ ಥರ ಇದನ್ನು ಲೆಕ್ಕ ಹಾಕ್ತಾರೆ. ಯಾರಿಗೂ ಕೊಡಲಿಲ್ಲ ಇನ್ನು, ಆಯಿತಾ, ಬರೀ ಲೆಕ್ಕ ಹಾಕಿದ್ದಷ್ಟೇ, ಯಾರಿಗೂ ಏನನ್ನು ಇನ್ನೂ ಕೊಡಲಿಲ್ಲ. ಈ ರೀತಿ ಲೆಕ್ಕ ಹಾಕಿದ ಮೇಲೆ ಇದರಲ್ಲಿ ಹೈಯೆಸ್ಟ್ ಯಾವುದು ನೋಡ್ತಾರೆ. ಅಂದರೆ ಜಾಸ್ತಿ ಬೇಡಿಕೆಗಳನ್ನು ಯಾರಿಗೆ ಕೊಡ್ಬೋದು ಅಥವಾ ಜಾಸ್ತಿ ಶೇರುಗಳು ಎಲ್ಲಿ ಕೊಡ್ಬೋದು, ಯಾವ ದರಕ್ಕೆ ಕೊಡ್ಬೋದು ಅಂತ ನೋಡ್ತಾರೆ. ಇದರಲ್ಲಿ ಜಾಸ್ತಿ ಇರುವಂಥದ್ದು ಇದು ಅಲ್ವಾ, 105 ರೂಪಾಯಿಗೆ ಜಾಸ್ತಿ ಷೇರುಗಳನ್ನು ಜನರಿಗೆ ಕೊಡ್ಬೋದು, ಜಾಸ್ತಿ ಟ್ರೇಡ್ ಇಲ್ಲಾಗ್ತದೆ. ಸೊ ಇವತ್ತು 105 ರೂಪಾಯಿಗೆ ಶೇರ್ ಓಪನ್ ಆಗ್ತದೆ, ಹಾಗೂ ಇದೇ ಈಕ್ವಿಲಿಬ್ರಿಯಂ ಪ್ರೈಸ್, ಆಯಿತಾ. ಜಾಸ್ತಿ ಷೇರುಗಳು ಎಲ್ಲಿ ಮಾರಾಟ ಆಗ್ತದೆ ಅಂತ ಲೆಕ್ಕ ಮಾಡ್ತಾರೆ, ಹಾಗೂ ಅದೇ ದರದಲ್ಲಿ ಮಾರ್ಕೆಟ್ ಇವತ್ತು ಓಪನ್ ಆಗ್ತದೆ. ನಿನ್ನೆ 100 ರೂಪಾಯಿ ಕ್ಲೋಸ್ ಆಗಿತ್ತಲ್ವಾ, ಇವತ್ತು ಇದನ್ನೆಲ್ಲ ಲೆಕ್ಕ ಹಾಕಿದ ಮೇಲೆ 105 ರೂಪಾಯಿಗೆ ಜಾಸ್ತಿ ಆರ್ಡರ್ ಆಗ್ತದೆ ಅಂತ ಹೇಳಿ 105ಕ್ಕೆ ಓಪನ್ ಮಾಡ್ತಾರೆ, ಹಾಗೂ ಇಷ್ಟು ಟ್ರೇಡ್ಗಳನ್ನು ಕೊಟ್ಟು ಬಿಡ್ತಾರೆ ಜನರಿಗೆ. ಸೊ ಉಳಿದಿದ್ದೆಲ್ಲ ಹಾಗೆ ಇರ್ತವೆ, ಆಯಿತಾ, ಉಳಿದಿದ್ದೆಲ್ಲ ಹಾಗೆ ಇರ್ತವೆ, ಹಾಗೂ ಅದನ್ನು ಮತ್ತೆ ಮಾಡಿಫೈ ಮಾಡಿಕೊಂಡು ಟ್ರೇಡ್ ಮಾಡ್ಕೊಳ್ಬೇಕು. ಬಟ್ ಓಪನ್ ಆಗುವ ಪ್ರೈಸ್ ಇದು 105 ರೂಪಾಯಿ, ಸರಿನಾ. 9 ಗಂಟೆಯಿಂದ 9 ಗಂಟೆ 7 ನಿಮಿಷದ ತನಕ ಆರ್ಡ್ರನ್ನು ಕಲೆಕ್ಟ್ ಮಾಡ್ತಾರೆ ಹೊರತು ಎಕ್ಸಿಕ್ಯೂಟ್ ಮಾಡೋದಿಲ್ಲ. ಎಕ್ಸಿಕ್ಯೂಟ್ ಆಗುವಂಥದ್ದು 9:15ಕ್ಕೆ, ಆರ್ಡರ್ ಎಕ್ಸಿಕ್ಯೂಟ್ ಆಗುವಂಥದ್ದು 9:15ಕ್ಕೆ ಓಪನಿಂಗ್ ದರ ಇದರಲ್ಲಿ. ಇದು ಈಕ್ವಿಲಿಬ್ರಿಯಂ ಪ್ರೈಸ್, ಸರಿನಾ. ಅಲ್ಲಿಂದ ಮಾರ್ಕೆಟ್ ಮೇಲೆ ಕೆಳಗೆ ಹೋಗ್ತಾ ಬರ್ತದೆ. ಅರ್ಥ ಆಯ್ತಾ? ಸರಿ, ಇವೆಷ್ಟು ಪ್ರೀ ಮಾರ್ಕೆಟ್ ಅಲ್ಲಿ ಆಗುವಂಥವು. ಸೊ ಪ್ರೀ ಮಾರ್ಕೆಟ್ನಲ್ಲಿ ಯಾರು ಬೇಕಾದರೂ ಆರ್ಡರನ್ನು ಹಾಕ್ಬೋದು, ಯಾವ ಆರ್ಡರನ್ನು ಬೇಕಾದರೂ ಹಾಕ್ಬೋದು, ಸರಿನಾ. ಈಗ ಇದು NSE ಇಂಡಿಯಾದ ವೆಬ್ಸೈಟ್, ಅದರಲ್ಲಿ ನಾನು ಪ್ರೀ ಓಪನ್ ಸೆಷನ್ ಪೇಜ್ನಲ್ಲಿದ್ದೇನೆ. ಇಲ್ಲಿ ನೀವು ಕೆಳಗೆ ಬಂದರೆ ಯಾವ ಪ್ರಯಾರಿಟಿಯಲ್ಲಿ ಆರ್ಡರನ್ನು ಮ್ಯಾಚ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಮೊದಲಿಗೆ ಲಿಮಿಟ್ ಆರ್ಡರ್ಸನ್ನು ಆರ್ಡರ್ಸ್ ಜೊತೆ ಮ್ಯಾಚ್ ಮಾಡ್ತಾರೆ, ಮತ್ತು ಉಳಿದ ಲಿಮಿಟ್ ಆರ್ಡರ್ಸನ್ನು ಮಾರ್ಕೆಟ್ ಆರ್ಡರ್ಸ್ ಜೊತೆ ಮ್ಯಾಚ್ ಮಾಡ್ತಾರೆ. ಅದಾದ ಮೇಲೆ ಮಾರ್ಕೆಟ್ ಆರ್ಡರ್ಸ್ ಜೊತೆ ಮ್ಯಾಚ್ ಮಾಡ್ತಾರೆ, ಸರಿನಾ. ಈಗ ನಾನೀಗ ಎಕ್ಸ್ಪ್ಲೇನ್ ಮಾಡಿದೆಲ್ಲ ಇದೇ ಟೇಬಲನ್ನು ತೊಗೊಂಡು ಮಾಡಿದ್ದು ಇಲ್ಲೇ ಉಂಟು.
ನೆಕ್ಸ್ಟ್ ಏನಂದರೆ ನಾನೀಗ ನಿಮಗೆ ಸಿಂಪಲ್ ಆಗಿ ಹೇಳ್ಕೊಟ್ಟೆ, ಆಯಿತಾ. ಇನ್ನೂ ಕಾಂಪ್ಲಿಕೇಟೆಡ್ ಆಗ್ತದೆ, ಸನ್ನಿವೇಶಗಳು ಬೇರೆ ಬೇರೆ ಸನ್ನಿವೇಶಗಳು ಬರ್ತವೆ. ಆ ಸನ್ನಿವೇಶಗಳೆಲ್ಲ ಬಂದಾಗ ಇಕ್ವಿಲಿಬ್ರಿಯಂ ಪ್ರೈಸನ್ನು ಹೇಗೆ ಕಂಡುಹಿಡಿತಾರೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ, ಆಯಿತಾ. ನೀವು ಓದಬಹುದು ಅಗತ್ಯ ಇದ್ದರೆ, ಆಯಿತಾ. ಇನ್ನು ನಮಗೆ ಈ ಪ್ರೀ ಮಾರ್ಕೆಟ್ ಸೆಷನ್ನ ಡೇಟಾ ಎಲ್ಲಿ ಸಿಗ್ತದೆ ಅಂದರೆ, ನೀವು ಮಾರ್ಕೆಟ್ ಡೇಟಾ ಇಲ್ಲಿ NSE ವೆಬ್ಸೈಟಲ್ಲಿ ಮಾರ್ಕೆಟ್ ಡೇಟಾಗೆ ಹೋದರೆ ಪ್ರೀ ಓಪನ್ ಮಾರ್ಕೆಟ್ ಅಂತ ಉಂಟು. ಇದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಪೇಜ್ ಲೋಡ್ ಆಗ್ತದೆ, ಆಯಿತಾ. ನಿಫ್ಟಿ 50ಯ ಶೇರ್ಗಳು ಬೇಕಿದ್ರೆ ನಿಫ್ಟಿ 50ಯ ಶೇರ್ಗಳು ನಿಮ್ಗೆ ಸಿಗ್ತದೆ. ಇಲ್ಲ ಅದರಲ್ಲಿ ಇಲ್ಲ, ಎಲ್ಲದರದ್ದು ನೋಡಬೇಕಂತಾದರೆ ಆಲ್ ಅಂತ ಹಾಕಿ, ಆವಾಗ ಎಲ್ಲದೂ ಓಪನ್ ಆಗ್ತದೆ. ನೆಕ್ಸ್ಟ್ ನಿಮಗೆ ಯಾವ ಕಂಪನಿಯ ಶೇರಿನ ಪ್ರೀ ಮಾರ್ಕೆಟ್ ಡೇಟಾ ನೋಡಬೇಕು ಅದನ್ನು ನೋಡ್ಬೋದು, ಆಯಿತಾ. ಉದಾಹರಣೆಗೆ ನನಗೆ ಜಿಯೋ ಫೈನಾನ್ಷಿಯಲ್ ನೋಡಬೇಕೀಗ, ನಾನಿಲ್ಲಿ ಜಿಯೋ FIN ಅಂತೇಳಿ ಹಾಕಿದರೆ ಬಂತು ನೋಡಿ. ಇದನ್ನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ಈ ರೀತಿ ಬರ್ತದೆ. ನಾವೇನು ಮಾಡಬೇಕಂದ್ರೆ ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಬೇಕು, ಆಯಿತಾ. ಕ್ಲಿಕ್ ಮಾಡಿದಾಗ ಪ್ರೀ ಮಾರ್ಕೆಟ್ ಸೆಷನ್ನಲ್ಲಿ ಯಾವ್ಯಾವ ದರಕ್ಕೆ ಎಷ್ಟೆಷ್ಟು ಸೆಲ್ ಕ್ವಾಂಟಿಟಿ ಆರ್ಡರ್ ಬಂದಿದೆ, ಎಷ್ಟೆಷ್ಟು ಬೈ ಆರ್ಡರ್ ಬಿದ್ದಿದೆ ಅಂತ ಗೊತ್ತಾಗ್ತದೆ, ಆಯಿತಾ. ನೆಕ್ಸ್ಟ್ ಇಕ್ವಿಲಿಬ್ರಿಯಂ ಪ್ರೈಸ್ ಅಂದರೆ ಎಷ್ಟಕ್ಕೆ ಮಾರ್ಕೆಟ್ ಓಪನ್ ಆಗ್ತದೆ ಆ ದಿನ, ಅದು ಕೂಡ ನಮ್ಗೆ ಗೊತ್ತಾಗ್ತದೆ, ಆಯಿತಾ. ಇಲ್ಲಿ ಅಟ್ ದಿ ಓಪನ್ ಅಂತ ಉಂಟು, ಎಷ್ಟು ಬೈ ಆರ್ಡರ್ ಎಷ್ಟು ಸೆಲ್ ಆರ್ಡರ್ ಎಕ್ಸಿಕ್ಯೂಟ್ ಆಗ್ತದೆ ಅಂತ ಕೂಡ ಇಲ್ಲಿ ಉಂಟು, ಆಯಿತಾ.